ಇದಕ್ಕಿಂತ ಮುಂದೆ ಬರತಕ್ಕಂಥದ್ದು ಅಗ್ನಿ. ಅವನು ಭಗವಂತಂ ಜಾತವೇದ ಸ್ವರೂಪಿಣಂ ಕರ್ಮಕೌಶಲೇನ ಯಜಂತೆ ಅಂತ ಕುಶದ್ವೀಪದ ಜನ. ಈಗ ನೋಡಿ, ಇಲ್ಲಿ ಕರ್ಮದ ಮುಖವೇ ಇಲ್ಲ, ಈಗ ಬರೀ ಧ್ಯಾನದ ಮುಖ ಇದು. ಮನಸ್ಸಿನಲ್ಲಿ ಮೆಡಿಟೇಷನ್. ಸೂರ್ಯನಲ್ಲಿರ್ತಕ್ಕ ಭಗವಂತನನ್ನು ಮೆಡಿಟೇಟ್ ಮಾಡಿದರು, ಚಂದ್ರನಲ್ಲಿರ್ತಕ್ಕ ಭಗವಂತನನ್ನು ಮೆಡಿಟೇಟ್ ಮಾಡಿದರು. ಅಲ್ಲಿಂದ ಹೋಗುವಾಗ ಅಲ್ಲಿಂದ ಕರ್ಮ ಬಂತು. ಮುಂದೆ ಅಗ್ನಿಯಲ್ಲಿ ಆಗುವಾಗ ಕರ್ಮ ಬೇಕು. ಅಗ್ನಿಯನ್ನು ಹೃದಯದಲ್ಲಿ ಮೆಡಿಟೇಷನ್ ಅಲ್ಲ, ಅಗ್ನಿಯನ್ನು ಎದುರಿನಲ್ಲಿ ಸ್ಥಾಪನೆ ಮಾಡಿ ಅಗ್ನಿಗೆ ಆಹುತಿ ಕೊಡುವುದು. ಅದರಿಂದ ಅಗ್ನಿಯಲ್ಲಿ ಭಗವಂತನನ್ನು ಪೂಜೆ ಮಾಡುವಾಗ ಆಹುತಿ ಕೊಡಬೇಕು. ಅದು ಬಾಹ್ಯ ಪೂಜೆ ಆಯಿತು. ಅದಕ್ಕೆ ಇದು ಜಾತವೇದ ಸ್ವರೂಪಿಣಂ ಭಗವಂತಂ, ಅಗ್ನಿಯಲ್ಲಿರ್ತಕ್ಕ ಭಗವಂತನನ್ನ. ಅಗ್ನಿಗೆ ಇನ್ನೊಂದು ಹೆಸರು ಜಾತವೇದ ಅಂತ. ತಾಮಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ. ಜಾತವೇದ ಅಂದರೆ ಯಾರಿಂದ ವೇದವು ಹುಟ್ಟಿತೋ ಅವನು ಅಂತ ಒಂದರ್ಥ. ಅಗ್ನೇಯ ಋಗ್ವೇದ, ಋಗ್ವೇದದ ಅಭಿವ್ಯಕ್ತಿ ಅಗ್ನಿಯಿಂದ ಆಯಿತು, ಅದರಿಂದ ಅವನು ಜಾತವೇದ ಅಂತ ಹೇಳ್ತಾರೆ. ಆದರೆ ಜಾತಾಹ ವೇದಾಹ ಯಸ್ಮೈ, ಯಾರಿಗೋಸ್ಕರ ವೇದಗಳು ಹುಟ್ಟಿದವೋ ಅವನು ನಿಜವಾದ ಜಾತವೇದ, ಅದು ಭಗವಂತ. ಅಗ್ನಿಯಲ್ಲ, ಅಗ್ನಿಗೋಸ್ಕರ ವೇದ ಹುಟ್ಟಿದ್ದಲ್ಲ, ಭಗವಂತನನ್ನು ತಿಳಿಸೋದಕ್ಕೋಸ್ಕರ ಹುಟ್ಟಿದ್ದು. ಅಷ್ಟೇ ಅಲ್ಲ, ಇನ್ನೊಂದು ಅರ್ಥ ಇದೆ. ಜಾತಂ ಜಾತಂ ಯೋ ವೇದ ಸ ಜಾತವೇದ. ಏನೇನು ಜಗತ್ತಿನಲ್ಲಿದೆ ಎಲ್ಲವನ್ನೂ ತಿಳಿದವನು. ಜಾತಂ ಜಾತಂ ಅಂದರೆ ವಾಟ್ ಎವರ್ ಈಸ್ ಕ್ರಿಯೇಟೆಡ್, ಏನೆಲ್ಲ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ ಅದು ಎಲ್ಲವನ್ನೂ ತಿಳಿದವನು. ಅವನು ಸರ್ವಸೃಷ್ಟ ಅನ್ನೋದು ಭಗವಂತ ಮಾತ್ರ. ಅವನು ಅದು ಜಾತವೇದಾಹ ಅಂದರೆ ಒಮ್ನಿಷಿಯಂಟ್. ಅಂಥ ಅಗ್ನಿಯಲ್ಲಿರುವ ಜಾತವೇದ ಸ್ವರೂಪಿಯಾಗಿರ್ತಕ್ಕ ಭಗವಂತನನ್ನು ಯಾಗ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಕುಶದ್ವೀಪದವರು. ಹೇಗೆ? ಕರ್ಮ ಕೌಶಲೇನ, ಕರ್ಮ ಮಾಡ್ತಾರೆ ಅವರು, ಯಜ್ಞ ಮಾಡ್ತಾರೆ. ಆದರೆ ನಾವು ಮಾಡುವ ಯಜ್ಞ ಅದು ದಡ್ಡ ಯಜ್ಞ, ಕೌಶಲ ಇಲ್ಲ, ಅದು ಕರ್ಮದ ಕೌಶಲ ಇಲ್ಲ, ಅದು ಅಪ್ರಬುದ್ಧವಾದ ಕರ್ಮ. ಯಾಕೆಂದರೆ ನಾವು ಕರ್ಮ ಮಾಡೋದು ಯಾಕೆ ಗೊತ್ತುಂಟ? ಏನೋ ಒಂದು ಫಲಾಪೇಕ್ಷೆ ಅಂತ, ಏನೋ ಒಂದು ಆಗಬೇಕು, ವ್ಯಾಪಾರ ಚೆನ್ನಾಗಿಲ್ಲ, ನಷ್ಟ ಆಯಿತು, ಸರಿ ಒಂದು ಯಾಗ. ಅಥವಾ ಮಗಳಿಗೆ ಮದುವೆ ಆಗಲಿಲ್ಲ, ಅದಕ್ಕೊಂದು ಪರಿಹಾರಕ್ಕೆ. ಅಂದರೆ ಯಾವುದೋ ಒಂದು ಫಲಾಪೇಕ್ಷೆಯಿಂದ ನಾವು ದೇವತೆಗಳಿಗೆ ಅಥವಾ ದೇವರಿಗೆ ಕೊಡುವ ಲಂಚಕ್ಕೆ ನಾವು ಯಜ್ಞ ಅಂತ ಹೆಸರಿಡ್ತೀವಿ. ಅದು ಕರ್ಮ ಅಲ್ಲ, ಅದು ನಮ್ಮ ಪ್ರಾರಬ್ಧ ಕರ್ಮ. ಕರ್ಮ ಕೌಶಲ ಅಂತಂದರೆ ಆ ಕರ್ಮ ಯೋಗ ಕರ್ಮಸು ಕೌಶಲ. ಕೃಷ್ಣ ಹೇಳಿದ ಕರ್ಮದಲ್ಲಿ ಕೌಶಲ ಅಂದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಆ ಕರ್ಮಕ್ಕೆ ಶಕ್ತಿಯಾಧಾನ ಮಾಡಿ ಅದನ್ನು ಸದುಪಯೋಗ ಮಾಡುವುದು ಕರ್ಮ. ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮ ಸಕೋಶನ. ಅಂದರೆ ನಮಗೇನಾಗುತ್ತೆ ಗೊತ್ತಾ? ಯಜ್ಞ ಮಾಡಿ ಅವರು ಪುರೋಹಿತರು ಹೇಳಿದರು ಹೀಗೆ ಮಾಡಿದರೆ ಒಳ್ಳೆಯದಾಗುತ್ತೆ, ಸುಮ್ಮನೆ ಏನೂ ಆಗಲಿಲ್ಲ ಅಂತ ಕಡೆಗೆ ಬೈಯೋದು. ನಮಗೆ ಫಲದ ಎಕ್ಸ್ಪೆಕ್ಟೇಷನ್ ಇದೆ, ಫಲ ಸಿಗದೇ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯೋಗ ಅಂದರೆ ಸಮತ್ವಂ. ಫಲ ಬಂತೋ ಬರಲಿಲ್ಲವೋ ಐ ಆಮ್ ನಾಟ್ ವರೀಡ್, ನನಗೆ ಫಲ ಬಂತೋ ಬರಲಿಲ್ಲವಲ್ಲ, ನಾನು ಭಗವಂತನ ಪೂಜೆ ಮಾಡಿದೆ. ಅದಕ್ಕೆ ಇದು ಧರ್ಮರಾಜ ಮತ್ತು ದ್ರೌಪದಿ ಮಾತುಕತೆ ಆಡುವಾಗ ಒಂದು ರೋಚಕವಾದ ಕಥೆ ಬರುತ್ತೆ. ದ್ರೌಪದಿ ಕೇಳ್ತಾಳೆ, ನೀನು ಧರ್ಮ ಧರ್ಮ ಅಂತ ಬಡ್ಕೋತಿಯಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತ ನೀನು ಧರ್ಮ ಧರ್ಮ ಅಂತ ಬಡ್ಕೊಂಡಿಯಲ್ಲ, ಏನಾಯಿತು? ಇದ್ದದ್ದೆಲ್ಲ ಕಳ್ಕೊಂಡು ಕಾಡಿಗೆ ಬಂದು ಅವನ ಡಿಕ್ಷನರಿಯಲ್ಲಿ ಧರ್ಮ ಅನ್ನೋ ಶಬ್ದವೇ ಇಲ್ಲ, ಸಾಮ್ರಾಜ್ಯ ಕಟ್ಟಿ ಆರಾಮವಾಗಿದ್ದಾನೆ. ಏನು ಮಾಡಿದೆ ಈ ಧರ್ಮ ಮಾಡಿ ಅಂತ ಕೇಳ್ತಾರೆ ದ್ರೌಪದಿ. ಅದಕ್ಕೆ ಧರ್ಮರಾಜಗಳ ಉತ್ತರ ಇದೆ, ನಾನು ಧರ್ಮದಿಂದ ಏನಾದರೂ ಸಿಗಬೇಕು ಅಂತ ಉದ್ದೇಶದಿಂದ ಧರ್ಮ ಮಾಡುವುದಲ್ಲ, ಮತ್ತೆ ಧರ್ಮ ಮಾಡುವುದರಿಂದ ನನಗೆ ಖುಷಿ ಆಗುತ್ತೆ, ನಾನು ಚೆನ್ನಾಗಿ ಬದುಕ್ತಾ ಇದ್ದೇನೆ, ನ್ಯಾಯವಾಗಿ ಬದುಕ್ತಾ. ಧರ್ಮಾಚರಣೆ ಅನ್ನೋದು ನನ್ನ ಖುಷಿಗೋಸ್ಕರ ಮಾಡೋದು ಹೊರತು ಅದರಿಂದ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಸಿಕ್ಕಿದ್ರೂ ಸಂತೋಷ, ಸಿಗದಿದ್ರೂ ಸಂತೋಷ. ಯಾಕೆಂದರೆ ನಾನು ಧರ್ಮದ ದಾರಿಯಲ್ಲಿ ನಡೆದೆ ಅಂತಕ್ಕಂಥ ಒಂದು ಕಂಟೆಂಟ್ಮೆಂಟ್ ಇದೆ ನನಗೆ, ಅದು ಅದರ ಉದ್ದೇಶ ಅಂತ ಅದನ್ನು ಹೇಳಿದೆ. ಕರ್ಮ ಕೌಶಲ ಅಂದರೆ ಫಲಾಪೇಕ್ಷೆಯಿಂದ ಮಾಡಿ ಫಲ ಬರದೇ ಇದ್ದರೆ ಸುಮ್ಮನೆ ಮಾಡಿದೆ ದಂಡ ಆಯಿತು, ಇದಿಲ್ಲ. ಮತ್ತು ನಾನು ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದೆ, ಇದು ಕರ್ಮ ಕೌಶಲ. ಅದರ ಲಾಭ ನಷ್ಟಗಳ ಬಗ್ಗೆ ಚಿಂತೆ ಇಲ್ಲ, ಫಲ ಸಿಕ್ಕಿತೋ ಸಿಗಲಿಲ್ಲ, ಯಾಕಂದರೆ ಫಲವನ್ನು ಬಯಸೇ ಇಲ್ಲ, ಅದು ಸಿಗಲಿಲ್ಲ ನಿರಾಶೆ ಆಗುವುದು. ಹಾಗೆ ಫಲದ ಅಪೇಕ್ಷೆ ಇಲ್ಲದೆ ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಕ್ಕಂಥ ಇದಕ್ಕೆ ಎಷ್ಟು ಕರ್ಮಫಲತ್ಯಾಗಿ ಸತ್ಯಾಗೀತ್ಯವಿಧೀಯತೆ, ಇದೆಲ್ಲ
ಕೃಷ್ಣ ಗೀತೆಯಲ್ಲಿ ಇದನ್ನೆಲ್ಲ ಡಿಫೈನ್ ಮಾಡ್ತಾನೆ. ಯಾರು ಕರ್ಮಫಲದ ಬಯಕೆಯೇ ಇಲ್ಲದೆ ಕರ್ಮ ಮಾಡ್ತಾನೆ ಅವನು ತ್ಯಾಗಿ, ಅವನು ಕರ್ಮತ್ಯಾಗಿ. ಆಮೇಲೆ ಸನ್ಯಾಸ ಅನ್ನೋದನ್ನು ಹೇಳ್ತಾರೆ. ಸನ್ಯಾಸಂ ಕರ್ಮಣಂ, ಯಾವುದು ಫಲಕರ್ಮ ಕರ್ಮಣಂ ಫಲನ್ಯಾಸಂ ಸನ್ಯಾಸ. ಹಾಗಾಗಿ ಫಲದ ಬಯಕೆ ಇಲ್ಲದೆ ಕರ್ಮಾಚರಣೆ ಮಾಡುವುದೇ ಕರ್ಮ ಕೌಶಲ. ನಾವು ಮಾಡುವ ಕರ್ಮಗಳೆಲ್ಲ ದಡ್ಡತನದ ಕರ್ಮಗಳು, ಅದು ಕೌಶಲವೇ ಇಲ್ಲ ಅದರಲ್ಲಿ. ಅಂಥ ಕೌಶಲದಿಂದ ಭಗವಂತ ಪ್ರೀತನಾಗಲಿ ಅಂತ ಅಗ್ನಿಮುಖದಲ್ಲಿ ಅಗ್ನಿನಾರಾಯಣನನ್ನು ಆರಾಧನೆ ಮಾಡ್ತಾರೆ. ಆವಾಗ ಅದು ಜಾತವೇದ ಸ್ವರೂಪಿಣಂ. ಅಗ್ನಿ ಅಂತಂದ್ರೂ ಅಷ್ಟೇ, ಅಗ್ನಿ ಅಂತ ಶಬ್ದಕ್ಕೆ ಅರ್ಥ ಹೇಗೆ? ಅತ್ತೀತಿ ಅಗ್ನಿ ಅಂತ ಯಾವುದು ಎಲ್ಲವನ್ನೂ ನಾಶ ಮಾಡುತ್ತೋ ಅದು ಅಗ್ನಿ. ಬೆಂಕಿ ಏನು ಹಾಕಿದ್ರೆ ಸುಟ್ಟು ನಾಶವಾಗುತ್ತೆ. ಆದರೆ ಎಲ್ಲವೂ ನಾಶವಾಗುವುದು ಯಾರಿಂದ? ಪ್ರಳಯ ಕಾಲದಲ್ಲಿ ಸರ್ವಸಂಹಾರಕನಾದ ಭಗವಂತನಿಂದ. ಅದರಿಂದ ನಿಜವಾದ ಅಗ್ನಿ ಅವನು ಅಂತ ತಿಳ್ಕೊಂಡು ಈ ಅಗ್ನಿ ಪ್ರತೀಕದಲ್ಲಿ ಆ ಅಗ್ನಿಯನ್ನು ಉಪಾಸನೆ ಮಾಡ್ತಾರೆ. ಇದು ಅವರ ಆ ಕುಶದ್ವೀಪದಲ್ಲಿ ಇರ್ತಕ್ಕಂಥವರು ಭಗವಂತನಾದನೆ. ಯದಾದಿತ್ಯಗತಂ ತೇಜ ಜಗದ್ಭಾಸತೆ ಚಂದ್ರಮಸಿ ಹೀಗೆ ಅಗ್ನವು, ಅಗ್ನಿಯಲ್ಲಿರ್ತಕ್ಕಂಥ ತೇಜಸ್ಸನ್ನು ಭಗವಂತನಲ್ಲಿ ಉಪಾಸನೆ ಮಾಡ್ತಾರೆ.